ಗೋಡಾನ್ಗೆ ಮಳೆಯ ಚರಂಡಿ ನೀರು ನೂಕುವ ಆತಂಕ, ಕೆರೂರ ಪಟ್ಟಣ ಪಂಚಾಯತ ಅಧಿಕಾರಿಗಳ ವಿರುದ್ಧ ವರ್ತಕ ಆಕ್ರೋಶ. ಬಾದಾಮಿ ತಾಲೂಕಿನ ಕೆರೂರ ಬಸ್ ನಿಲ್ದಾಣ ಬಳಿ ಐಎಂಜಿ ಕಿತ್ತಲಿ ಆಸ್ಪತ್ರೆ ಮುಂಭಾಗದ ಚರಂಡಿ ನೀರು ತುಂಬಿ ಕಡಿಕಾಳು, ದಾಸ್ತಾನು, ಸಂಗ್ರಹಿಸಿಟ್ಟ ಗೋಡಾನ್ಗೆ ಮಳೆ ಬಂದ್ರೆ ತುಂಬಿದ ಚರಂಡಿ ನೀರು ಒಳ ನೂಕುವ ಸ್ಥಿತಿ ನಿರ್ಮಾಣವಾಗಿದೆ. ಡಾಕ್ಟರ್ ಶಂಕರ ಕಲಾಲ್ ಕಟ್ಟಡ ಕಾಮಗಾರಿಗಾಗಿ ಕಡಿ ಮತ್ತು ಉಪ್ಪು ಚರಂಡಿ ಮೇಲೆ ಸಂಗ್ರಹಿಸಿದರಿಂದ ಚರಂಡಿ ಬಂದಾಗಿದ್ದು ನೀರು ಸಾಗಲು ಸ್ಥಳವಿಲ್ಲದೆ ಮಳೆ ಬಂದ್ರೆ ಮಳೆ ನೀರು ಮತ್ತು ಚರಂಡಿ ನೀರು ಗೋಡನ್ಗೊಳ ಬರುವ ಸ್ಥಿತಿ ನಿರ್ಮಾಣವಾಗಿದ್ದು ಚರಂಡಿ ಸ್ವಚ್ಛ ಮಾಡುವಂತೆ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳಿಗೆ ಲಿಖಿತ ಮತ್ತು ಮೌಖಿಕ ಮನವಿ ಮಾಡಿದ್ದೇವೆ. ಅವರು ನಮ್ಮ ಮನವಿಗೆ ಸ್ಪಂದಿಸುತ್ತಿಲ್ಲ. ಮಳೆಗಾಲದಲ್ಲಿ ನೀರು ಒಳ ಹೋಗಿ ನಮಗೆ ನಷ್ಟ ಉಂಟಾದರೆ ಅದಕ್ಕೆ ಪಟ್ಟಣ ಪಂಚಾಯಿತ ಅಧಿಕಾರಿಗಳು ಹಾಗೂ ಶಂಕರ ಕಲಾಲ ಕಾರಣರಾಗುತ್ತಾರೆ. ಅವರೇ ನಷ್ಟ ಭರಿಸಬೇಕಾಗುತ್ತದೆ ಎಂದು ವರ್ತಕ ಶರಣಪ್ಪ ತೋಟನ್ನವರ್ ಎಚ್ಚರಿಕೆ ನೀಡಿ ಕೆರೂರ್ ನ್ಯೂಸ್ ಮುಂದೆ ತಮ್ಮ ಸಮಸ್ಯೆ ಹೇಳಿಕೊಂಡರು. ಸರ್, ಇಷ್ಟು ಗಟ್ರ ಬಂದಾಗಿವ್ರಿ, ಕಡಿ ಮತ್ತು ಉಸು ಹಾಕಿ ಎಲ್ಲ ಬಂದದವು ಸರ್. ಮೊನ್ನೆ ಪಟ್ಟಣ ಪಂಚಾಯತಿಗೆ ಮುಖ್ಯಾಧಿಕಾರಿಗೆ ಹೇಳಿ ಬಂದಿದ್ದೀನಿ ರೀ. ಇಲ್ಲ ಹಿಂಗೆ ಅರ್ಜಿ ಕೊಟ್ಟು ಬಂದಿದ್ದೀನಿ. ಅವ್ರು ಏನಂದು ಸರ, ಇಲ್ಲ ನಮ್ಗೆ ಸರಿಯಾಗಿ ಸ್ಪಂದಿಸಲಿಲ್ಲ, ಹೇಳ್ತೀನಿ ಕೇಳ್ತೀನಿ ಅಂತ ಕೇಟ ಹಿಂಗಾಗಿ ಸರ ಇಷ್ಟು ಏನು ಮತ್ತು ಸರ್ಕಡ್ದ ನೀರು ಒಳಗೆ ಹೋದ್ರೆ ಮತ್ತು ಇಷ್ಟು ನಮ್ಗೆ ಅಧಿಕಾರಿಗಳು ಮತ್ತು ಈ ಏರಿಯಾದನಾರ ಹೊಣೆ ಹಾಕ್ತಾರೆ ನೋಡ್ರಿ. ನೋಡಿ ಸರ, ಲಕ್ಷಾನುಗಟ್ಲೆ 2-3 ಲಕ್ಷಾನುಗಟ್ಲೆ ಮಾಲ್ ಇಟ್ಟಿರ್ತೀವಿ, ನೀರು ಹೋಗ್ತಪ್ಪ ಅಂತಂದ್ರೆ ಮತ್ತು ಇದಕ್ಕೆ ಅವರೇ ಹೊಣೆಗಾರ ನೋಡಿ ಸರ್ ಅಂತ ಹೇಳಿ. ಹ್ಞೂ, ಆ ಹೊಣೆಗಾರ ಅಂದ್ರೆ ಮುಖ್ಯಾಧಿಕಾರಿಗಳ ಹೊಣೆಗಾರ ಆಗ್ತಾರೆ. ಮತ್ತು ಇವ್ರು ಗಟ್ರ ಮತ್ತು ಇವರೆಲ್ಲ ಮತ್ತು ಒಬ್ರಿಗೊಬ್ರು ಮತ್ತು ಇವರೆಲ್ಲ ಮುಚ್ಚಾರ ಮತ್ತು ಇವರ ನಮಗೆ ಹೊಣೆಗಾರ ಆಗ್ತಾರೆ. ಇವರ ನಮ್ಮ ಕೈಲಿ ಕೊಡ್ಬೇಕು. ಈಗ ಏನಾಗಬೇಕಂತೀರಿ? ನಮ್ಗೆ ಏನಿಲ್ಲ ತೆರವು ಮಾಡಿಕೊಡ್ಬೇಕು ಸರ್. ಮತ್ತು ಹಂಗೇನ್ರ ಮತ್ತು ಇವರು ಮತ್ತು ಈಗ ಮಳೆಗಾಲ ಕುಡಿದು ನಾಳೆ ಏನು ಕೆಲವು ಲಕ್ಷಣ ಆದ್ರೆ ಇವರ ಜವಾಬ್ದಾರ ಆಗ್ತಾರೆ. ಇವರ ನಮ್ಗೆ ಲಕ್ಷಣ